ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಮಗು ಅಳ್ತಾ ಇದೆ, ಯಾರು ಇಲ್ವೇ ಮನೇಲಿ? ಸ್ವರೂಪ ಇದ್ದಾಳೆ ಪಾಪ. ಹೇಗೆ ನಡೀತಾ ಇದೆಯಪ್ಪ ನಿನ್ನ ರಿಸರ್ಚು? ರೆಡಿ ಆಗ್ತಾ ಇದೆ. ಗುಡ್. ಆಮೇಲೆ ಡಾಕ್ಟರ್ ಸಬರ್ವಾಲ್ ಹೇಗಿದ್ದಾರೆ? ಅವರಿಲ್ಲ ಪಾಪ, ಜರ್ಮನಿಗೆ ಹೋಗಿದ್ದಾರೆ. ಹಾಂ, ಮಗು ಮಲಕೋತಮ್ಮ? ಹ್ಞೂ ಅಪ್ಪಾಜಿ. ಹಾಂ, ತುಂಬ ಗಲಾಟೆ ಮಾಡ್ತಾನಲ್ಲ? ನಮ್ಮ ಪುಟ್ಟಿ ಬೇಗ ನಿದ್ದೆ ಮಾಡಿಬಿಡ್ತಾಳೆ. ಆದರೆ ಸಂಜೆ ನನ್ನ ಮಗ ಹಾಗಲ್ಲ, ಸ್ವಲ್ಪ ಹಠ ಜಾಸ್ತಿ. ತುಂಬ ಎಂಜಾಯ್ ಮಾಡ್ತಿರ್ಬೇಕಲ್ವ ನೀನು ಮಗು ಜೊತೆಗೆ? ರೇಡಿಯೋ ಚಾನಲ್ ಕೆಲಸ, ಮಗು ಜೊತೆ ಆಟ, ಇಷ್ಟೇ ಅವಳು ದಿನಚರಿ. ಪಾಪ ಅನ್ಸುತ್ತೆ ಆ ಮಗು ಬಗ್ಗೆ ಯೋಚನೆ ಮಾಡಿದ್ರೆ. ಅಮ್ಮ ಇಲ್ಲ, ಮತ್ತು ಅಪ್ಪ ಜೈಲಲ್ಲಿದ್ದಾನೆ. ಮುಂದೆ ದೊಡ್ಡವನಾಗ್ತಾ ತನ್ನ ಅಪ್ಪ ಎಲ್ಲಿದ್ದಾನೆ, ಅಮ್ಮ ಎಲ್ಲಿದ್ದಾರೆ, ಏನಾಗಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಎಷ್ಟು ನೊಂದುಕೊಳ್ಬೇಕು ಆ ಮಗು. ಆ ಮಗುವಿನ ಸಾಮಾಜಿಕ ಅಸ್ತಿತ್ವ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ನಮ್ಮ ತಲೆ ಕೆಟ್ಟು ಹೋಗ್ತದೆ. ಅಪ್ಪಾಜಿ, ನಾನೊಂದು ಯೋಚನೆ ಮಾಡಿದ್ದೀನಿ. ಸಂಜನಾ ಮಗುನ ನಾನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಿನ್ನ ಯೋಚನೆ ಏನೋ ಚೆನ್ನಾಗಿದೆ ಸ್ವರೂಪ, ಆದರೆ ಕೆಲವು ಸಲ ನಾವು ಅನುಕಂಪದ ಮೇಲೆ ಮತ್ತು ತಕ್ಷಣದ ಭಾವೋದ್ವೇಗಗಳ ಮೇಲೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡ್ತೇವೆ. ಆಮೇಲೆ ಅವುಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತೇವೆ. ಇಲ್ಲ ಅಪ್ಪಾಜಿ, ಇದು ಅನುಕಂಪದಿಂದನೋ ಅಥವಾ ತಕ್ಷಣದ ಭಾವೋದ್ವೇಗದಿಂದನೋ ತೊಗೊಂಡಿರೋ ನಿರ್ಧಾರ ಅಲ್ಲ. ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿರೋದು. ಅದು ಸರಿಯಮ್ಮ. ಈಗ ಹೀಗೆ ಅನ್ಸತ್ತೆ ನಿನಗೆ, ನಾಳೆ ನಿಂದೆ ಮಗು ಆಗುತ್ತೆ, ಆಗ ಈ ಮಗು ನಿನಗೆ ಹೊರೆ ಆಗುತ್ತೆ. ನಮಗೆ ಮಗು ಆಗೋದು ಬಿಡೋದು ಬೇರೆ ವಿಚಾರ ಅಪ್ಪಾಜಿ. ನಮಗೆ ನಾಳೆ ಬೇರೆ ಮಗು ಆದ್ರೂ ಆ ಮಗುನೂ ನಮ್ಮದೇ, ಈ ಮಗುನೂ ನಮ್ಮದೇ. ಏನು ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಪಾಪ ಬರೋ ಆಗಿದೆ? ಜಗದೀಶ, ಸ್ವರೂಪ ಸಂಜನನ ಮಗುನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಿದ್ದಾಳೆ. ಸಂಜನಾ ಮಗುನ? ಚಿತ್ತರಂಜನ್ಗೆ ನಿಮಗೆಲ್ಲ ಇದ್ರ ಬಗ್ಗೆ ಏನೂ ಅಬ್ಜೆಕ್ಷನ್ ಇಲ್ಲ ಅಂದರೆ? ನಂದೇನೋ ಅಬ್ಜೆಕ್ಷನ್ ಇಲ್ಲ. ಚಿತ್ತು, ಇದು ನಿನ್ನ ಅಬ್ಜೆಕ್ಷನ್ ಅಥವಾ ಒಪ್ಪಿಗೆಗಳ ಪ್ರಶ್ನೆ ಅಲ್ಲ. ನೀವೇನೋ ಮನುಷ್ಯತ್ವದಿಂದ ಇಂಥ ಕೆಲಸ ಮಾಡ್ತಿದ್ದೀರ, ಆದರೆ ಆ ಮಗುವಿನ ತಂದೆ ರಾಜೀವ. ಅವನಿದಕ್ಕೆ ಒಪ್ಪಬೇಕಲ್ಲ? ಯಾಕೆ ಒಪ್ಪಲ್ಲ? ಇದನ್ನೆಲ್ಲ ನಾವು ಮಗು ಒಳ್ಳೇದಕ್ಕೆ ತಾನೇ ಮಾಡ್ತಾ ಇರೋದು. ಅವನ ಮಗುಗೆ ಯಾರಿಂದನೂ ಒಳ್ಳೇದಾಗೋದು ಬೇಕಾಗಿಲ್ಲ ಅವನಿಗೆ. ನೀವು ಆ ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಅವನು ಒಪ್ಪಿಗೆ ಕೊಡ್ತಾನೆ ಅನ್ನೋದು ಕನಸಿನ ಮಾತು. ಅಲ್ಲ ಭಾವ, ರಾಜೀವು ಜೈಲ್ಗೆ ಹೋದ್ಮೇಲೆ ಆ ಮಗು ಗತಿ ಏನು? ಆ ಮಗುನ ಯಾರು ನೋಡ್ಕೋತಾರೆ? ಅದ್ರ ಬಗ್ಗೆ ಯೋಚನೆನೇ ಇಲ್ವಾ ರಾಜೀವ್ಗೆ? ಆ ಮಗು ಅನಾಥ ಆಗಬಾರ್ದು, ಅದನ್ನು ನಾವು ತಂದೆ ತಾಯಿಯಾಗಿ ನೋಡ್ಕೋತೀವಿ ಅಂದರೆ ಅದ್ರಲ್ಲಿ ತಪ್ಪೇನಿದೆ? ಇದು ತಪ್ಪು ಸರಿಗಳ ಪ್ರಶ್ನೆ ಅಲ್ಲ ಸ್ವರೂಪ. ರಾಜೀವನ ಈಗೋ ಮತ್ತು ಹಠದ ಪ್ರಶ್ನೆ. ಅವನಿಗೆ ಶಿಕ್ಷೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಅವನು ಬಿಡುಗಡೆ ಆಗೋ ನಿರೀಕ್ಷೆಯಲ್ಲಿದ್ದಾನೆ. ಬಿಡುಗಡೆ ಆದ ಮೇಲೆ ಉಳಿದ ಬದುಕನ್ನು ಆ ಮಗು ಜೊತೆ ಕಳಿಬೇಕು ಅಂತ ಅಂದ್ಕೊಂಡಿದ್ದಾನೆ. ಮಗು ವಿಚಾರಕ್ಕೆ ನೋಟಿಸ್ ಕಳಿಸಿದಾಗ ನಾನು ರಾಜೀವನ ಹತ್ರ ಮಾತಾಡಿದ್ದೀನಿ. ಅವನು ಮಾತಾಡೋ ಧಾಟಿ ನೋಡಿದ್ರೆ ಅವನಿಗೆ ಶಿಕ್ಷೆ ಆದರೂ ಮಗುನ ನಮ್ಮ ಮನೇಲಿರೋದಕ್ಕೆ ಬಿಡೋ ಹಾಗೆ ಕಾಣಲ್ಲ. ಅವನು ಇನ್ನೇನು ಮಾಡ್ತಾನಂತೆ? ಛೇ, ಎಂಥ ತಂದೆ ಅವರು! ಅದಿನ್ನೂ ಪುಟ್ಟು ಮಗು, ಅದ್ರ ವಿಚಾರದಲ್ಲಿ ಯಾಕಷ್ಟು ಹಠ ಅವನಿಗೆ? ಸ್ವರೂಪ,
ನಾವು ಎಷ್ಟೇ ಮಾತನಾಡಿದ್ರೂ ಆ ಮಗುವಿನ ತಂದೆ ರಾಜೀವ. ಆ ಮಗುವಿಗೆ ತಂದೆ ತಾಯಿ ಇಲ್ಲದೆ ಇದ್ದರೆ ಅದು ಬೇರೆ ಪ್ರಶ್ನೆ. ಆದರೆ ಈಗ ತಂದೆ ಬದುಕಿದ್ದಾನೆ, ಅವನ ಹಕ್ಕನ್ನು ಚಲಾಯಿಸ್ತಾ ಇದ್ದಾನೆ. ಕಾನೂನು ಕೂಡ ಅದರ ಪ್ರಕಾರನೇ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಅಪ್ಪ, ಸ್ವರೂಪ ನಾನು ಆ ಮಗುನ ತುಂಬ ಹಚ್ಕೊಂಡಿದ್ದೀವಿ. ರಾಜೀವ, ಕೋರ್ಟು, ಕಾನೂನು ಏನು ಬೇಕಾದರೂ ಹೇಳ್ಕೊಳ್ಳಿ. ನಮ್ಮನೆಯಲ್ಲಿರೋ ತನಕ ಆ ಮಗುನ ನಾವಿಬ್ಬರು ತಂದೆ ತಾಯಿಗಳ ಥರ ನೋಡ್ಕೋತೀವಿ. ಮುಂದಿನ ಆಗುಹೋಗುಗಳ ಬಗ್ಗೆ ನಾವು ತಲೆಕೆಡಿಸ್ಕೊಳ್ಳೋದು ಬೇಡ. ಏನಾಗುತ್ತೋ ಆಗಲಿ. ಹಲೋ ಡಿ ಕೆ. ಮೀಟ್ ಮಾಡಿದೆ ಜಗದೀಶನ್ನ. ಏನು ಹೇಳ್ದ? ಮೀಟ್ ಮಾಡಿದ್ದೆ, ಮಾತಾಡಿದೆ. ಮೊದಲು ನಾನು ಹೇಳಿದ್ದನ್ನು ಕೇಳೋದು ಕೂಡ ತಯಾರಿರಲಿಲ್ಲ ಆ ವ್ಯಕ್ತಿ. ನಾನು ರಾಜೀವ್ನಿಗಿಂತ ದೊಡ್ಡ ಕ್ರಿಮಿನಲ್ಲು ಅನ್ನೋ ಹಂಗೆ ನೋಡ್ತಾ ಇದ್ದ. ಜಗದೀಶನಿಗೆ ನನ್ನ ಮೇಲಿರೋ ಸಿಟ್ಟು, ದ್ವೇಷ ನೋಡಿ ನಾನು ಏನು ಹೇಳಿದ್ರೆ ಅವ್ನು ನಂಬೋದಿಲ್ಲ ಅಂತ ಅನ್ನಿಸ್ಬಿಟ್ಟು. ಕಮ್ ಟು ದ ಪಾಯಿಂಟ್. ಜಗದೀಶ್ ನಿನ್ನ ಮಾತನ್ನು ಕೇಳೋದನ್ನ, ನೀನು ಬದಲಾಗಿದೆಯಾ ಅನ್ನೋದನ್ನು ಅವ್ನು ನಂಬದ್ನಾ? ಅದನ್ನು ಹೇಳು. ಅಫ್ಕೋರ್ಸ್ ಜಗದೀಶ ನಂಬ್ದ. ಏನೇ ಆದರೂ ನಮ್ಮ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಲೇಬೇಕು, ಹೇಗಾದರೂ ಮಾಡಿ ನಾನು ಜಗದೀಶನ್ನು ನಂಬಿಸ್ಲೇಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಹೋಗಿದ್ದೆ ನಾನು. ಬಟ್ ಇಟ್ ವಾಸ್ ವೆರಿ ಟಫ್. ತುಂಬ ಕಷ್ಟ ಆಯಿತು ನನಗೆ. ಜಗದೀಶ ನಾನು ಏನು ಹೇಳಿದ್ರೂ ನಂಬ್ತಾ ಇರಲಿಲ್ಲ. ನಾನು ಯಾವಾಗ ಮೊಬೈಲ್ ವಿಚಾರ ಹೇಳಿದ್ನೋ ಆಗ ಅವನಿಗೆ ಸ್ವಲ್ಪ ನನ್ನ ಮೇಲೆ ನಂಬಿಕೆ ಬರೋದಕ್ಕೆ ಶುರುವಾಯಿತು. ಗುಡ್. ನಾವು ಅಂದ್ಕೊಂಡ ಹಾಗೆ ಎಲ್ಲನೂ ಆಗುತ್ತೆ. ನಿನಗೆ ರಂಗಸ್ವಾಮಿನ ಕರ್ಕೊಂಬರಕ್ಕೆ ಹೇಳಿದ್ನಲ್ಲ, ಬಂದಿದ್ದಾನ ರಂಗಸ್ವಾಮಿ? ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಅವನು ನಿನ್ನ ಜೊತೆಲಿ ಬರೋದನ್ನು ಯಾರು ನೋಡಲಿಲ್ಲ ತಾನೆ? ನಾನು ನಾವಿಬ್ಬರು ಜೊತೆನಲ್ಲಿ ಬರಲಿಲ್ಲ. ನಾನು ಅವನಿಗೆ ಮುಂಚೆ ನಿಮ್ಮ ಆಫೀಸಿಗೆ ಬಂದಿರು ಅಂತ ಹೇಳಿದ್ದೆ. ನಾನು ಆಮೇಲಿಂದ ಬಂದೆ. ಗುಡ್. ಅವನು ಒಳಗೆ ಕರಿ. ಯಾ ಶೋರ್. ಡಿಕೆ, ರಂಗಸ್ವಾಮಿ. ನಮಸ್ಕಾರ ಸರ್. ನಮಸ್ಕಾರ. ಏನು ಹೇಳ್ತೀಯ ಕೋರ್ಟಲ್ಲಿ? ಹೇಳು. ನೀವು ಹೇಗೆ ಹೇಳ್ತೀರೋ ಹಾಗೆ ಹೇಳ್ತೀನಿ ಸರ್. ದೀಕ್ಷಿತ್ ನಿನಗೆ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಹೇಳಿದ್ದಾರೆ. ನಾನು ಮೊಬೈಲ್ನ ಬದಲಾಯಿಸಿಲ್ಲ ಅಂತಾನೆ ನಿನ್ನ ಕೋರ್ಟಲ್ಲಿ ಹೇಳಬೇಕು. ಮೊಬೈಲ್ ಫೋನ್ ಬದಲಾಗಿಲ್ಲ. ದೀಕ್ಷಿತರೇ ನನ್ನನ್ನು ಮೊಬೈಲ್ ಫೋನ್ ಬದಲಾಯಿಸ್ತೆ ಅಂತ ಸುಳ್ಳು ಸಾಕ್ಷಿ ಹೇಳು ಅಂತ ನನಗೆ ಹೇಳಿದರು ಅಂತ ನಾನು ಹೇಳ್ತೀನಿ ಸರ್. ನನ್ನ ಮಗನಿಗೆ ಕಣ್ಣು ಬರೋ ಹಾಗೆ ಮಾಡಿದ ದೇವರು ನೀವು. ನಿಮ್ಮ ಮಾತನ್ನು ನಾನು ಮೀರ್ತೇನೆ ಸರ್. ರಂಗಸ್ವಾಮಿ, ನೀನು ನಾನು ಹೇಳ್ದಾಗ ಕೇಳಿದ್ರೆ ಸೇಫ್ ಆಗಿರ್ತೀಯ. ನಿನಗೆ ಯಾವ ತೊಂದರೆನೂ ಬರದ ಹಾಗೆ ನಾನು ನೋಡ್ಕೋತೀನಿ. ನಿನ್ನ ಕೆಲಸ, ಪೆನ್ಷನ್, PF ಇದಕ್ಕೆ ಯಾವ ತೊಂದರೆನೂ ಬರಲ್ಲ. ಒಂದು ವೇಳೆ ಕೋರ್ಟಲ್ಲಿ ಮೊಬೈಲ್ ಫೋನ್ ಬದಲಾಗಿದೆ ಅಂತ ಹೇಳಿದ್ರೆ ಅಥವಾ ಬೇರೆ ರೀತಿ ಸ್ಟೇಟ್ಮೆಂಟ್ ಕೊಟ್ಟರೆ ನಿನ್ನ ಕೆಲಸ, ಪೆನ್ಷನ್, PF ಇದೆಲ್ಲ ಕಳ್ಕೊಳ್ಳೋದಲ್ಲದೆ ನೀನು ಜೈಲಿಗೂ ಹೋಗ್ತೀಯ. ಅಯ್ಯೋ, ಖಂಡಿತ ಇಲ್ಲ. ಹಾಗೇನೂ ಆಗೋದಿಲ್ಲ. ನನ್ನ ನಂಬಿ ನಿಮ್ಮ ಋಣನ ನಾನು ಏನು ಮಾಡಿದರೂ ತೀರ್ಸೋಕ್ಕಾಗೋದಿಲ್ಲ. ನಾನು ನಿಮಗೆ ಮೋಸ ಮಾಡಲ್ಲ ಸರ್. ನಿಮಗೆ ದ್ರೋಹ ಬಗೆದ್ರೆ ನನಗೆ ಒಳ್ಳೇದಾಗುತ್ತಾ ಸರ್? ಸರಿ, ನೀನಿನ್ನೂ ಹೊರಡು. ಬರ್ತೀನಿ ಸರ್. ನಮಸ್ಕಾರ. ಬರ್ತೀನಿ ಸರ್. ಓಕೆ. ಡಿ ಕೆ, ಈ ರಂಗಸ್ವಾಮಿದೇನು ಟೆನ್ಷನ್ ಇಲ್ಲ. ಐ ಆಮ್ ಶ್ಯೂರ್ ಅವನು ಕೋರ್ಟಲ್ಲಿ ನಾವು ಹೇಳಿದಾಗೆ ಹೇಳ್ತಾನೆ.
ಹೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ಕಟ್ಟು, ಆಮೇಲೆ ಇನ್ನಷ್ಟು ದುಡ್ಡು ಕೊಡ್ತೇನೆ. ಥ್ಯಾಂಕ್ ಯು ಡಿ ಕೆ. ದಿವಾಕರ, ಏನೋ ಮಾತಾಡಬೇಕು ಅಂತ ಹೇಳ್ದೆಯಲ್ಲ? ಹ್ಞೂ, ಒಂದು ನಿಮಿಷ. ಪಪ್ಪ, ನಾನು 2ನೇ ಸತಿ ಬಾಂಬೆಗೆ ಹೋಗೋವಾಗ ನಿಮ್ಮ ಹತ್ರ ಹಠ ಮಾಡಿ ಈ ಹಣ ಇಸ್ಕೊಂಡು ಹೋಗಿದ್ದೆ. ಇವತ್ತಿದನ್ನು ವಾಪಸ್ ಕೊಡ್ತಾ ಇದ್ದೀನಿ. ಅದಕ್ಕೆ ನನ್ನನ್ನು ನಂಬಿ ಬ್ಯಾಂಕಿಗೆ ಶ್ಯೂರಿಟಿ ಹಾಕಿ ಸಾಲ ಕೊಡಿಸಿದ್ರಿ. ಥ್ಯಾಂಕ್ಸ್. ಇದು ತಗೊಳ್ಳಿ, ಇದನ್ನು ಕಟ್ಟಿದ್ರೆ ಲೋನ್ ಅಮೌಂಟ್ ಕ್ಲಿಯರ್ ಆಗತ್ತೆ. ದಿವಾಕರ, ಬಾಯಿಲ್. ಪಾಪ, ಇಷ್ಟೊಂದು ಹಣ ಹೇಗೆ ಬಂದು ನಿನಗೆ? ಇದು ನಾನು ಸಂಪಾದಿಸಿದ್ದು. ಏನ? ನೀನು ಸಂಪಾದಿಸಿದ್ದ? ನೀನು ಊರಿಗೆ ಬಂದು ಎಷ್ಟು ದಿವಸ ಆಯಿತು? ಹಾಂ, ಬಂದು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಹಣ ಸಂಪಾದಿಸಿದ್ಯಾ ನೀನು? ಹೇಗೆ ಸಾಧ್ಯ ಆಯ್ತು ಅದು? ಒಳ್ಳೆ ದಾರಿಲಿ ಸಂಪಾದಿಸೋದಕ್ಕೆ ಸಾಧ್ಯವೇ ಇಲ್ಲ. ಪಪ್ಪ, ಅದು ಗೊತ್ತಯ್ಯ ನನಗೆ. ನೀನು ನಮ್ಮನ್ನೆಲ್ಲ ಇಂಪ್ರೆಸ್ ಮಾಡೋದಕ್ಕೆ ಹಿಡಿಬಾರದ ದಾರಿನೆಲ್ಲ ಹಿಡಿದು ಇಷ್ಟು ಬೇಗ ಇಷ್ಟು ಹಣ ಸಂಪಾದಿಸ್ತಾನೆ ನನ್ನ ಕೈಲಿಡ್ತಾ ಇದೆಯಾ? ನಾನು ಇದನ್ನು ನಂಬ್ತೀನಿ ತಿಳ್ಕೊಂಡಿದ್ದೀಯನ? ನೀನು ದಿವಸ ರಾತ್ರಿ ಮನೆಗೆ ಲೇಟ್ ಬರ್ತಿದ್ದಾಗಲೇ ನಾನು ಹೇಳಿದೆ, ನೀನು ಯಾರ್ಯಾರ್ದೋ ಸಹವಾಸ ಮಾಡಿ ಹಾಳಾಗ್ತಿದ್ಯಾ ಅಂತ. ಇವ್ರು ಯಾರೂ ನಂಬಲಿಲ್ಲ. ಈಗ ನೋಡಿದ್ರ, ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಹಣ ಜೋಡಿಸಿ ನನ್ನ ಕೈಲಿಡ್ತಾ ಇದ್ದಾನೆ. ಪಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ ಅಥವಾ ತಪ್ಪು ದಾರಿಗೂ ಹೋಗ್ತಾ ಇಲ್ಲ. ಮತ್ತೆ ಇಷ್ಟೊಂದು ಹಣ ಹೇಗೆ ಸಂಪಾದಿಸಿದೆ ನೀನು? ಏನು ಮೇಲಿಂದ ಉದುರು ಬಿಡ್ತಾ ನಿನಗೆ, ಅಥವಾ ಲಾಟ್ರಿ ಗಿಟ್ರಿ ಹೊಡಿತಾ? ಅಪ್ಪಾಜಿ, ನಾನು ಹೇಳಿದ್ನಲ್ಲ ದಿವಾಕರ ಹೈಟೆಕ್ ಸ್ಟುಡಿಯೋ ಮಾಡಿದ್ದಾನೆ ಅಂತ. ಸರಿಯೋ, ನೀನು ಒಂದು ಕಂಪನಿ ಚೀಫು, ಕೊಂಚನೂ ವ್ಯವಹಾರ ಜ್ಞಾನ ಇಲ್ಲದೆ ಮಾತಾಡ್ತೀಯಲ್ಲಮ್ಮ ನೀನು. ಇಂಥ 5 ಸ್ಟುಡಿಯೋ ಅವನ ಕೈಯಲ್ಲಿ ಇದ್ದಿದ್ರೂ ಇಷ್ಟು ಬೇಗ ಇಷ್ಟು ಹಣ ಸಂಪಾದಿಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನೀವೆಲ್ಲ ನನ್ನನ್ನೇನು ಬ್ಲಡಿ ಫೂಲ್ ಅಂತ ತಿಳ್ಕೊಂಡಿದ್ದೀರೇನು? ಪಾಪ ಪ್ಲೀಸ್, ನಾನು ನಿಮಗೆ ಪದೇ ಪದೇ ಸುಳ್ಳು ಹೇಳಿದ್ದೀನಿ, ಮಿಸ್ಲೀಡ್ ಮಾಡಿದ್ದೀನಿ, ನಿಮ್ಮ ನಂಬಿಕೆನೂ ಕಳ್ಕೊಂಡಿದ್ದೀನಿ. ಆದರೆ ಒಂದು ಮಾತ್ರ ನಿಜ, ಈ ಹಣ ಮೋಸದಿಂದ ಸಂಪಾದನೆ ಮಾಡಿದ್ದಲ್ಲ. ಆದರೆ ದಿವಾಕರ, ಇಷ್ಟೊಂದು ಹಣ? ನಾನು ನನ್ನ ಸ್ಟುಡಿಯೋನ ಮಾರ್ಬಿಟ್ಟೆ. ಕೊಂಡ್ಕೊಂಡಿದ್ದಕ್ಕಿಂತ 3 ಪಟ್ಟು ಹೆಚ್ಚಿನ ಬೆಲೆ ಸಿಕ್ತು. ಜೊತೆಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇರಿ ಒಳ್ಳೆ ಹಣ ಬಂತು. ಸ್ಟುಡಿಯೋ ಯಾಕೋ ಮಾರ್ದೆ? ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತ ಅಂದಮೇಲೆ ಅದನ್ನು ಮುಂದುವರಿಸ್ಕೊಂಡು ಹಣ ಸಂಪಾದಿಸ್ಬೋದಿತ್ತು. ಅಪ್ಪಂಗೆ ಹಣ ವಾಪಸ್ ಕೊಡಬೇಕು ಅಂತ ಸ್ಟುಡಿಯೋನ ಮಾರ್ಬಿಡೋದ? ಅಥವಾ ಫೋಟೋಗ್ರಫಿ ಬಗ್ಗೆ ಇಂಟ್ರೆಸ್ಟ್ ಹೋಯ್ತಾ? ಹಾಗೆಲ್ಲ ಏನಿಲ್ಲ ಅಮ್ಮ, ತುಂಬಾ ಇಂಟ್ರೆಸ್ಟ್ ಇದೆ. ಮತ್ತ್ಯಾಕೆ ಮಾರೋಕ್ಕೆ ಹೋದೆ ಸ್ಟುಡಿಯೋನ? ಮುಂದೆ ಏನು ಮಾಡಬೇಕು ಅಂತಿದ್ಯಾ ದಿವಾಕರ? ನನಗೆ ಹಾಲಿವುಡ್ನಲ್ಲಿ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹಾಲಿವುಡ್ಗ? ದಿವಾಕರ, ಸರಿಯಾಗಿ ಯೋಚನೆ ಮಾಡಿದ್ಯೇನೋ? ಅಲ್ಲಿ ಯಾರೋ ಪರಿಚಯ ಇದ್ದಾರೆ ನಿನಗೆ? ನೋಡು,
ಏನೂ ಪ್ಲ್ಯಾನ್ ಇಲ್ಲದೆ ಬಾಂಬೆಗೆ ಹೋಗಿ ಏನೇನು ಅನುಭವಿಸಿದೆಯಾ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ಹಾಲಿವುಡ್ಡು ಅಂದರೆ ಆಮೇಲೆ ಏನೋ ಮಾಡೋಕ್ಕೆ ಹೋಗಿ ಏನೋ ಆದರೆ ಕಷ್ಟ ಅಂತ. ಅಷ್ಟೊಂದು ದೂರನಾ? ಈ ದೇಶನೇ ಬಿಟ್ಟು ಹೋಗ್ಬೇಕು ನೀನು. ನಿನ್ಗೆ ಅಲ್ಲೇನಾದ್ರು ತೊಂದರೆ ಆದರೆ ಯಾರೋ ಕೇಳೋರಿದ್ದಾರೆ ನಿನ್ನ. ನಾನೇನು ಒಬ್ಬನೇ ಹೋಗ್ತಾ ಇಲ್ಲ ಅಮ್ಮ, ನಾನು ಹಳೆ ಬಾಸ್ ಜೊತೆಗೆ ಹೋಗ್ತಾ ಇದ್ದೀನಿ. ಯಾರು? ಅದೇ ನಾನು ಬಾಂಬೆಲಿ ಒಬ್ಬರು ಫೋಟೋಗ್ರಾಫರ್ ಹತ್ರ ಕೆಲಸ ಮಾಡ್ತಾ ಇದ್ನಲ್ಲ, ಅವ್ರಿಗೆ ಹಾಲಿವುಡ್ಡಲ್ಲಿ ಸಿನಿಮ್ಯಾಟೋಗ್ರಾಫರಾಗಿ ಕೆಲಸ ಸಿಕ್ಕಿದೆ. ಅವರು ಅವ್ರ ಜೊತೆಗೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಲ್ಲಿ ಟ್ರೈನಿಂಗ್ ತೊಗೊಂಡು ಚೆನ್ನಾಗಿ ಕೆಲಸ ಕಲ್ತ್ಕೊಂಡ್ರೆ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಜೀವನ ಸಾಗಿಸ್ಬಹುದು. ಕೈ ತುಂಬ ಸಂಬಳ, ಒಳ್ಳೆ ಕೆಲಸ ಸಿಗತ್ತೆ. ಇನ್ಮೇಲೆ ಯಾರೂ ನನ್ನ ಬಗ್ಗೆ ಆತಂಕ ಪಡಬೇಕಾಗಿದ್ದಿಲ್ಲ. ನಾನು ಬದಲಾಗಿದ್ದೀನಿ. ನಾನೊಂದು ಒಳ್ಳೆಯ ಉದ್ದೇಶದಿಂದ ಹೋಗ್ತಾ ಇದ್ದೀನಿ. ಸಕ್ಸಸ್ಫುಲ್ಲಾಗಿ ವಾಪಸ್ ಬರ್ತೀನಿ. ಇನ್ಮೇಲೆ ಮನೆಯವ್ರಿಗೆ ಹರ್ಟ್ ಆಗುವಂಥ ಯಾವ ಕೆಲಸನೂ ನಾನು ಮಾಡೋದಿಲ್ಲ. ಐ ಆಮ್ ಸಾರಿ ಮೈ ಡಿಯರ್ ಸನ್. ನೋಡು, ನಿನ್ನ ಮೇಲೆ ನಾನು ರೇಗಿದ್ರೆ, ಕೂಗಾಡಿದ್ರೆ ಅದೆಲ್ಲ ನಿನ್ನ ಒಳ್ಳೆಯದಕ್ಕೋಸ್ಕರ ಅಷ್ಟೆ. ಆಫ್ಟರ್ ಆಲ್ ನೋಡು, ನನ್ನ ಮಗ ತಪ್ಪು ದಾರಿ ಹಿಡಿದೇ ಇರಲಿ ಅಂತನೋ ಕಳಕಳಿಯಿಂದ, ಒಬ್ಬ ತಂದೆಗಿರಬೇಕಾದ ಸಹಜ ಕಾಳಜಿಯಿಂದ ನಾನು ಹಾಗೆ ವರ್ತಿಸ್ದೆ. ನನಗೆ ಅರ್ಥ ಆಗುತ್ತೆ ಡ್ಯಾಡ್. ನಾನು ಬಾಂಬೆಗೆ ಹೋಗಬೇಕಾದ್ರೆ ನೀವು ನನ್ನ ವಿರೋಧಿಸಿದ್ರಿ. ಆದರೆ ನಾನು ಅದನ್ನು ಲೆಕ್ಕಿಸದೆ ಒಂದು ಕೆಟ್ಟ ಹಠದಿಂದ ಅಲ್ಲಿಗೆ ಹೋದೆ. ಆದರೆ ನಾನಿಟ್ಟ ಪ್ರತಿ ಹೆಜ್ಜೆಗೂ ನಿಮ್ಮ ವಿರೋಧ ಕಾಡ್ತಾ ಇತ್ತು. ಏನೇ ಪ್ರಯತ್ನ ಪಟ್ಟರು ಏನೋ ಒಂದು ರೀತಿ ಭಯ, ಅಳುಕು. ಬಹುಶಃ ಆ ಅಳುಕೆ ನನ್ನ ಸೋಲ್ಗೆ, ನಾನು ಸಿಕ್ಕಾಕೊಳ್ಳೋ ಈ ಗೊಂದಲಗಳಿಗೆಲ್ಲ ಕಾರಣ ಆಯಿತು ಅನಿಸುತ್ತೆ. ಇರಲಿ ಬಿಡಿ, ನಾನೀಗ ಜೀವನದಲ್ಲಿ ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ. ಹೊಸ ದಿಕ್ಕು ಕಡೆ ಮುಖ ಮಾಡ್ತಾ ಇದ್ದೀನಿ. ನನ್ನ ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಡ್ಯಾಡ್. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು